ಪ್ರಾಚೀನ ಭಾರತದಲ್ಲಿ ಎಜುಕೇಷನ್ ಅಂದ್ರೆ ಬರೀ ಅಕ್ಷರಜ್ಞಾನ ಮಾತ್ರ ಆಗಿರ್ಲಿಲ್ಲ, ಅದು ಒಂದು ಕಂಪ್ಲೀಟ್ ಲೈಫ್ಗೆ ಫೌಂಡೇಶನ್ ಇದ್ದ ಹಾಗೆ. ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತ ಕಲಿಕೆಯ ಜರ್ನಿ ಬಗ್ಗೆ ಮಾತಾಡೋಣ. ಕೇವಲ 64 ದಿನಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಸರ್ವಜ್ಞನನ್ನಾಗಿ ಮಾಡಿದೆ ಕಥೆ ಇದು. 64 ಈ ಸಂಖ್ಯೆನ ಸ್ವಲ್ಪ ನೆನ್ಪಲ್ಲಿಟ್ಕೊಳ್ಳಿ. ಯಾಕಂದ್ರೆ ಇದು ಸುಮ್ನೆ ಒಂದು ನಂಬರ್ ಅಲ್ಲ, ಬದಲಿಗೆ ಮನುಷ್ಯ ಕಲಿಯಬಹುದಾದ ಪ್ರತಿಯೊಂದು ಕಲೆ ಮತ್ತು ವಿಜ್ಞಾನದ ಒಟ್ಟು ಮೊತ್ತ. ನೋಡಿ, ಕಲೆ ಅಂತಕ್ಷಣ ನಮ್ಗೆಲ್ಲ ಏನ್ ನೆನ್ಪಾಗತ್ತೆ? ಹಾಡು, ಡ್ಯಾನ್ಸ್ ಅಥವಾ ಪೇಂಟಿಂಗ್ ಅಲ್ವಾ? ಆದ್ರೆ ಪ್ರಾಚೀನ ಭಾರತದ ದೃಷ್ಟಿಯಲ್ಲಿ ಕಲೆ ಅಂದ್ರೆ ಅದಕ್ಕಿಂತ ಬಹಳ ದೊಡ್ಡದು. ಅದರಲ್ಲಿ ಫಿಸಿಕಲ್ ಸ್ಟ್ರೆಂತ್ನಿಂದ ಹಿಡಿದು ಮೆಂಟಲ್ ಶಾರ್ಪ್ನೆಸ್, ಅಷ್ಟೇ ಯಾಕೆ ನಮ್ಮ ದಿನನಿತ್ಯದ ಸ್ಕಿಲ್ಸ್ ಕೂಡ ಸೇರಿತ್ತು. ಮತ್ತೆ ಬಂತು ನೋಡಿ ಅದೇ ಸಂಖ್ಯೆ 64. ಸರಿ, ಈ 64 ಕಲೆಗಳನ್ನ ಕಲಿಯೋಕೆ ಎಷ್ಟು ಟೈಮ್ ಬೇಕು ಅನ್ಸತ್ತೆ? ಕೆಲವು ವರ್ಷಗಳ ಅಥವಾ ದಶಕಗಳೇ? ಇಲ್ಲಿರೋ ಉತ್ತರ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಶ್ರೀಕೃಷ್ಣ ಈ ಎಲ್ಲಾ 64 ವಿದ್ಯೆಗಳನ್ನ ತನ್ನ ಗುರು ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಕಲ್ತಿದ್ದು ಕೇವಲ 64 ದಿನಗಳಲ್ಲಿ. ಹೌದು, ಅಂದ್ರೆ ದಿನಕ್ಕೆ ಒಂದೊಂದು ಹೊಸ ಕಲೆ. ಒಂದು ನಿಮಿಷ ಯೋಚ್ನೆ ಮಾಡಿ, ಈ ಸಾಧನೆ ಎಷ್ಟು ದೊಡ್ಡದು ಅಂತ. ನಾವೆಲ್ಲ ಒಂದು ಸ್ಕಿಲ್ ಕಲಿಯೋಕೆ, ಅದ್ರಲ್ಲಿ ಮಾಸ್ಟರ್ ಆಗೋಕೆ ವರ್ಷಗಟ್ಲೆ ತಗೋತೀವಿ ಅಲ್ವಾ? ಆದ್ರೆ ಇಲ್ನೋಡಿ, ದಿನಕ್ಕೆ ಒಂದ್ರಂತೆ ಜಸ್ಟ್ 64 ದಿನಗಳಲ್ಲಿ ಸಂಪೂರ್ಣ ಪಾಂಡಿತ್ಯ. ಹಾಗಿದ್ರೆ ಈ ಒಂದು ಅದ್ಭುತ ಪಠ್ಯಕ್ರಮಕ್ಕೆ ಒಂದು ಹೆಸರಿದೆ. ಇದರ ಉದ್ದೇಶ ಕೇವಲ ಸ್ಕಿಲ್ಸ್ ಕಲಿಸೋದಷ್ಟೇ ಅಲ್ಲ, ಬದಲಿಗೆ ಜೀವನವನ್ನೇ ಒಂದು ಕಲೆಯಾಗಿ ಹೇಗೆ ಬದುಕೋದು ಅಂತ ಕಲಿಸೋದು. ಇದನ್ನೇ ಚತುಷ್ಷಷ್ಟಿ ಕಲೆಗಳು ಅಂತ ಕರೆಯೋದು. ಇದು ಬರೀ ಒಂದು ಸಿಲೆಬಸ್ ಅಲ್ಲ, ಇದೊಂದು ಕಂಪ್ಲೀಟ್ ಲೈಫ್ ಬ್ಲೂ ಪ್ರಿಂಟ್ ಇದ್ದಾಗೆ. ಇದರಲ್ಲಿ ಕ್ರಿಯೇಟಿವಿಟಿ, ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಶಾರ್ಪ್ನೆಸ್, ಪ್ರಾಕ್ಟಿಕಲ್ ನಾಲೆಜ್ ಎಲ್ಲವೂ ಸೇರಿ ಒಬ್ಬ ಕಂಪ್ಲೀಟ್ ವ್ಯಕ್ತಿಯನ್ನ ರೂಪಿಸುತ್ತೆ. ಸರಿ, ಆಗಿದ್ರೆ ಈ ಬೃಹತ್ ಪಠ್ಯಕ್ರಮದ ಮೊದಲ ಭಾಗದೊಳಗೆ ಹೋಗೋಣ. ಇದು ಕ್ರಿಯೇಟಿವಿಟಿ ಮತ್ತು ಪರ್ಫಾರ್ಮೆನ್ಸ್ಗೆ ಸಂಬಂಧಿಸಿದ್ದು. ಇಲ್ಲಿರೋ ವೆರೈಟಿ ನೋಡಿ, ಹಾಡುಗಾರಿಕೆ, ಡ್ಯಾನ್ಸ್ ಇವೆಲ್ಲ ನಮಗೆ ಗೊತ್ತಿರೋ ಕಲೆಗಳು. ಆದ್ರೆ ಅದ್ರ ಜೊತೆಗೆ ಹೂವಿನ ಹಾಸಿಗೆಯನ್ನ ಅಲಂಕಾರ ಮಾಡೋ ಕಲೆ ಕೂಡ ಇದೆ. ಎಂಥ ಸೂಕ್ಷ್ಮವಾದ, ಧ್ಯಾನದಂತಹ ಕಲೆ ಅಲ್ವಾ? ಪ್ರತಿಯೊಂದು ಆರ್ಟ್ ಕೂಡ ಲೈಫ್ನ ಬೇರೆ ಬೇರೆ ಆಯಾಮಗಳನ್ನ ನಮಗೆ ಕಲಿಸುತ್ತೆ. ಈ ಪುಷ್ಪಾಸ್ತರಣ ಅನ್ನೋ ಕಲೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ? ಇದು ಸುಮ್ನೆ ಹೂಗಳನ್ನ ಜೋಡಿಸೋದಷ್ಟೇ ಅಲ್ಲ, ಇದರಲ್ಲಿ ಸೌಂದರ್ಯ ಪ್ರಜ್ಞೆ ಇದೆ, ತಾಳ್ಮೆ ಇದೆ, ಹಾಗೆ ಪ್ರಕೃತಿ ಜೊತೆಗಿನ ಒಂದು ಡೀಪ್ ಕನೆಕ್ಷನ್ ಇದೆ. ಈ ಒಂದೇ ಒಂದು ಉದಾಹರಣೆ ಸಾಕು ಈ ಸಿಲೆಬಸ್ ಎಷ್ಟು ಆಳವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸರಿ, ಕ್ರಿಯೇಟಿವಿಟಿ ಆಯ್ತು. ಈಗ ದೇಹ ಮತ್ತು ಮನಸ್ಸಿನ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋಣ. ಈ ವಿಭಾಗ ಆ ಕಲೆಗಳ ಬಗ್ಗೆ ಹೇಳುತ್ತೆ. ನೋಡಿ, ಈ ಸಿಲೆಬಸ್ನ ಬ್ಯೂಟಿನೇ ಇದು. ಒಂದ್ ಕಡೆ ಮಲ್ಯುದ್ಧ, ಬಿಲ್ಲುಗಾರಿಕೆ ಅಂಥ ಫಿಸಿಕಲ್ ಸ್ಕಿಲ್ಸ್, ಇನ್ನೊಂದ್ ಕಡೆ ಒಗಟುಗಳನ್ನ ರಚಿಸೋದು, ಕವಿತೆಗಳನ್ನ ಪೂರ್ತಿ ಮಾಡೋದು, ಈ ಥರದ ಬ್ರೈನ್ ಗೇಮ್ಸ್. ಅಂದ್ರೆ ಬಾಡಿ ಮತ್ತೆ ಮೈಂಡ್ ಎರಡನ್ನೂ ಒಂದೇ ಸಮನಾಗಿ ಸ್ಟ್ರಾಂಗ್ ಮಾಡೋದು ಇದರ ಉದ್ದೇಶ. ಸೊ ನೋಡಿ, ಈ ಎಲ್ಲ ಬೇರೆ ಬೇರೆ ವಿಭಾಗಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಕಂಪ್ಲೀಟ್ ಎಜುಕೇಷನ್ ಮಾಡೆಲ್ ಆಗತ್ತೆ ಅಂತ. ಅಭಿವ್ಯಕ್ತಿ, ಫಿಸಿಕಲ್ ಮೆಂಟಲ್ ಸ್ಕಿಲ್ಸ್, ಡೈಲಿ ಲೈಫ್, ಸೈನ್ಸ್ ಇವೆಲ್ಲ ಕರೆಕ್ಟಾಗಿ ಮಿಕ್ಸ್ ಆದಾಗ ಮಾತ್ರ ಒಬ್ಬ ಪರ್ಫೆಕ್ಟ್ ವ್ಯಕ್ತಿ ರೂಪುಗೊಳ್ಳೋಕೆ ಸಾಧ್ಯ. ಪರ್ಫೆಕ್ಷನ್ ಅಂದ್ರೆ ಬರೀ ದೊಡ್ಡ ದೊಡ್ಡ ಯುದ್ಧ ಕಲೆ, ಸಂಗೀತ ಕಲಿಯೋದಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈ ಸೆಕ್ಷನ್ ಅಂಥ ಪ್ರಾಕ್ಟಿಕಲ್ ಸ್ಕಿಲ್ಸ್ ಬಗ್ಗೆನೇ ಮಾತಾಡುತ್ತೆ. ಅಡುಗೆ ಮಾಡೋದ್ರಿಂದ ಹಿಡಿದು ಹರಿದ್ಹೋದ ಬಟ್ಟೆಯನ್ನ ಯಾರ ಕಣ್ಣಿಗೂ ಕಾಣಿಸ್ದ ಹಾಗೆ ಹೊಲಿಯೋವರೆಗೂ ಪ್ರತಿಯೊಂದು ಸ್ಕಿಲ್ಗೂ ಇಲ್ಲಿ ಜಾಗವಿದೆ. ಇದು ಸ್ವಾವಲಂಬನೆ ಬಗ್ಗೆ ಮತ್ತೆ ಡೈಲಿ ಲೈಫ್ನ ಪ್ರಾಕ್ಟಿಕಲ್ ನಾಲೆಜ್ ಬಗ್ಗೆ ನಮ್ಗೆ ಹೇಳ್ಕೊಡತ್ತೆ. ಓಕೆ, ಇಲ್ಲಿವರೆಗೆ ನಾವು ಕ್ರಿಯೇಟಿವ್, ಫಿಸಿಕಲ್ ಮತ್ತೆ ಪ್ರಾಕ್ಟಿಕಲ್ ಆರ್ಟ್ಸ್ ಬಗ್ಗೆ ನೋಡಿದ್ವಿ. ಆದರೆ ಈ ಲಿಸ್ಟಲ್ಲಿ ಕೆಲವು ತುಂಬಾನೇ ನಿಗೂಢವಾದ, ಹೆಚ್ಚು ಸೈಂಟಿಫಿಕ್ ಆದ ಕಲೆಗಳು ಕೂಡ ಇವೆ. ಅವು ಯಾವುವು ಅಂತ ಕುತೂಹಲ ಆಗ್ತಿದೆಯಾ? ಬನ್ನಿ ಹಾಗಿದ್ರೆ ಈ ಸಿಲೆಬಸ್ನ ಅತ್ಯಂತ ಮಿಸ್ಟೀರಿಯಸ್ ಅಂದ್ರೆ ನಿಗೂಢವಾದ ಭಾಗವನ್ನ ಈಗ ನೋಡೋಣ. ಇದು ಪ್ರಕೃತಿ, ವಿಜ್ಞಾನ ಮತ್ತೆ ಇಲ್ಯೂಷನ್ ಅಂದ್ರೆ ಭ್ರಮೆಯ ಹಿಂದಿರೋ ಸೀಕ್ರೆಟ್ಸ್ ಬಗ್ಗೆ ತಿಳಿಸುತ್ತೆ. ಇಲ್ಲಿ ನಾಲೆಜ್ನ ರೇಂಜ್ ನೋಡಿ. ಧಾತುವಾದ ಅಂದ್ರೆ ಮೆಟಲರ್ಜಿ, ಅಂದ್ರೆ ಲೋಹಗಳನ್ನ ಶುದ್ಧೀಕರಿಸೋ ಸೈನ್ಸ್. ರತ್ನ ಪರೀಕ್ಷೆ ಅಂದ್ರೆ ಜಮಾಲಜಿ, ರತ್ನಗಳ ವ್ಯಾಲ್ಯೂನ ಕಂಡುಹಿಡಿಯೋದು. ವೃಕ್ಷಾಯುರ್ವೇದ ಅಂದ್ರೆ ಗಿಡಮೂಲಿಕೆಗಳ ಬಗ್ಗೆ ಜ್ಞಾನ. ಕೊನೆಗೆ ಐಂದ್ರಜಾಲ ಅಂದ್ರೆ ಮ್ಯಾಜಿಕ್. ಆದ್ರೆ ಇದು ಬರೀ ಟ್ರಿಕ್ ಅಲ್ಲ, ನಮ್ಮ ಗ್ರಹಿಕೆಯ ಲಿಮಿಟ್ಸ್ ಏನು ಅಂತ ತಿಳ್ಕೊಳ್ಳೋ ಒಂದು ಕಲೆ. ಸರಿ, ಇಷ್ಟೆಲ್ಲ ಆಯ್ತು. ಈ 64 ಕಲೆಗಳನ್ನ ಕಲಿಯೋದರ ಹಿಂದಿನ ಅಲ್ಟಿಮೇಟ್ ಗೋಲ್ ಏನು?
ಸುಮ್ನೆ ಜ್ಞಾನವನ್ನ ತೋರಿಸ್ಕೊಳ್ಳೋದಕ್ಕ? ಖಂಡಿತ ಇಲ್ಲ. ಈ ಇಡೀ ಎಜುಕೇಷನ್ ಸಿಸ್ಟಮ್ನ ಕೊನೆಯ ಗುರಿಯನ್ನ ಒಂದೇ ಒಂದು ಪದದಲ್ಲಿ ಹೇಳ್ಬೋದು: ಸರ್ವಜ್ಞ. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದವನು, ಪ್ರತಿಯೊಂದು ಕಲೆ, ಪ್ರತಿಯೊಂದು ವಿಜ್ಞಾನದಲ್ಲೂ ಮಾಸ್ಟರ್ ಆದವನು. ಇದರ ಹಿಂದಿನ ಫಿಲಾಸಫಿ ತುಂಬಾನೇ ಆಳವಾದದ್ದು. ಅಂದ್ರೆ ಈ 64 ಕಲೆಗಳನ್ನ ಕಲಿಯೋದು ಅಂದ್ರೆ ಬರೀ ಸ್ಕಿಲ್ಸ್ ಕಲೆಕ್ಟ್ ಮಾಡೋದಲ್ಲ. ಬದಲಿಗೆ ಯಾವುದೇ ಪರಿಸ್ಥಿತಿಯನ್ನ ಫೇಸ್ ಮಾಡಬಲ್ಲ, ಯಾವುದೇ ಪ್ರಾಬ್ಲಮ್ಗೆ ಕ್ರಿಯೇಟಿವ್ ಆಗಿ ಸೊಲ್ಯೂಷನ್ ಕೊಡಬಲ್ಲ, ಹಾಗೆ ಜೀವನದ ಪ್ರತಿಯೊಂದು ಕ್ಷಣವನ್ನ ಒಂದು ಆರ್ಟ್ ತರ ಬದುಕಬಲ್ಲ ಒಬ್ಬ ಕಂಪ್ಲೀಟ್ ವ್ಯಕ್ತಿಯಾಗೋದು. ಈ ಪ್ರಾಚೀನ ಐಡಿಯಾನ ಇವತ್ತಿನ ದಿನಕ್ಕೆ ಹೋಲಿಸಿದ್ರೆ ಒಂದು ಪರ್ಫೆಕ್ಟ್ ಎಜುಕೇಷನ್ ಹೇಗಿರ್ಬೇಕು ಅನ್ಸುತ್ತೆ? ನಮ್ಮ ಇವತ್ತಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ಆರ್ಟ್ಸ್, ಸೈನ್ಸ್, ಸ್ಕಿಲ್ಸ್ ಮತ್ತೆ ಲೈಫ್ ವ್ಯಾಲ್ಯೂಸ್ ಇವೆಲ್ಲದರ ನಡುವೆ ಆ ಥರದೊಂದು ಬ್ಯಾಲೆನ್ಸ್ ಇದೆಯಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?